ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಜಮೆ ಇವತ್ತಿನಿಂದ ಶುರು ಆಗ್ತಿದೆ. ಹೌದು, ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿಲ್ವಾ? ಯಾವಾಗ ಬರುತ್ತೆ? 32ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದ್ದು 33ನೇ ಕಂತು ಹಣ ಬಿಡುಗಡೆ ಯಾವಾಗುತ್ತೆ? ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ಮರು ಅರ್ಜಿ ಪ್ರಕ್ರಿಯೆ ಯಾವಾಗಿಂದ ಪ್ರಾರಂಭವಾಗುತ್ತೆ? ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಹೊಸ ಒಂದು ಮಾರ್ಗಸೂಚಿ ಬಂದಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ರೇಷನ್ ಕಾರ್ಡ್ ಇದ್ದವರು ಅನ್ನ ಬಗ್ಗೆ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್. ಇನ್ನು ಸೂರ್ಯಗ್ರಹಣ, ಹೌದು, ವರ್ಷದ 2ನೇ ಸೂರ್ಯಗ್ರಹಣ ಮತ್ತು ಭೀಮನ ಅಮಾವಾಸ್ಯ ದಿನ ಈ ಒಂದು ಗ್ರಹಣ ಬರ್ತಾ ಇದೆ. ಈ 6 ರಾಶಿ ಇದ್ದವರಿಗೆ ಮುಟ್ಟಿದ್ದಲ್ಲ ಚಿನ್ನ ಅಂತ ಹೇಳ್ಬೋದು. 3 ರಾಶಿಗಳು ಇದ್ದರೆ ಜನರು ಎಚ್ಚರವಾಗಿರ್ಬೇಕು. ಹಾಗಾದ್ರೆ ನಿಮ್ಮ ರಾಶಿ ಯಾವುದು ಎಂಬುದನ್ನ ಕಮೆಂಟ್ ಮಾಡಿ ಮತ್ತು ಯಾವ ರಾಶಿಗಳಿಗೆ ಶುಭ ಫಲ ಎಲ್ಲ ಕೂಡ ನೋಡ್ತಾ ಹೋಗೋಣ. ಇನ್ನು ಆಗಸ್ಟ್ 13ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ ಆಗಿದೆ ವೀಕ್ಷಕರೇ. 80ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದ ಏನು ಸಿಗುತ್ತೆ ಏನು ಸಿಗೋದಿಲ್ಲ. ಆಗಸ್ಟ್ 13ನೇ ತಾರೀಕಿಗೆ ಮನೆಯಿಂದ ಹೊರಗಡೆ ಬರೋ ಮುನ್ನ ಎಚ್ಚರ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ 15ನೇ ತಾರೀಕಿನ ಒಳಗೆ ಈ KYC ಮಾಡಿಸಬೇಕು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಹೌದು, ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಒಂದಲ್ಲ ಎರಡಲ್ಲ 3 ದೊಡ್ಡ ಅಪ್ಡೇಟ್ ಬಂದಿದೆ. ಎಲ್ಲ ಕೂಡ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಲೈಕ್ ಮಾಡಿ. ರೇಷನ್ ಕಾರ್ಡ್ ಇದ್ದವರು ಕೂಡ ಬೇಗನೆ ಲೈಕ್ ಮಾಡಿ. ನಿಮಗೆಲ್ಲ ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ನಾವು ಪ್ರಶ್ನೆ ಕೇಳ್ತೇವೆ, ಅದಕ್ಕೆ ದಯವಿಟ್ಟು ಉತ್ತರ ಕೊಡಿ ಕಮೆಂಟ್ ಮೂಲಕ. ನಿಮಗೆ 31ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 32ನೇ ಕಂತು ಹಣ ಬಿಡುಗಡೆ ಆಗಿರೋದು ಮತ್ತು ಜಮೆ ಕೂಡ ಆಗುವುದಕ್ಕೆ ಈಗ ಶುರು ಆಗ್ತಿದೆ. ಸೊ ಪ್ರತಿಯೊಬ್ರು ಕೂಡ ನಿಮಗೆ 31ನೇ ಕಂತು ಹಣ ಬಂದಿದಿಲ್ಲ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ನಮಗೆ 31ನೇ ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಕೆಲವರು ನಮಗೆ 32ನೇ ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ 32ನೇ ಕಂತು 2,443 ಕೋಟಿ ರೂಪಾಯಿ ಹಣವನ್ನ ಖುದ್ದು ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಒಂದು ಬಿಡುಗಡೆಯನ್ನ ಮಾಡಿರುವಂತದ್ದು. ಸೊ ನೋಡಿ, ಮೊನ್ನೆ ಜುಲೈ ತಿಂಗಳಲ್ಲಿ ಕೊನೆ ಕ್ಷಣದಲ್ಲಿ 2,400 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಈಗ ಮತ್ತೆ 2,443 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು. 15 ದಿನಗಳ ಗ್ಯಾಪ್ ಅಲ್ಲಿ 2 ಕಂತು ಹಣ ಗೃಹಲಕ್ಷ್ಮಿಯರ ಬಾಕಿ ಹಣ ಈಗ ಬಿಡುಗಡೆ ಮಾಡಿದ್ದು 2 ಕೂಡ ಹಣ ಜಮೆ ಆಗ್ತಾ ಇದೆ. ಹೌದು, ಈ ಒಂದು 32ನೇ ಕಂತು ಹಣ 3-4 ದಿನದ ಒಳಗೆ, ಅಂದ್ರೆ ಯಾವ ದಿನಾಂಕದಿಂದ ಅಂದ್ರೆ ಇದೇ ಒಂದು 13 ಆಗಸ್ಟ್ ನಂತರ, ಅಂದ್ರೆ 15 ಆಗಸ್ಟ್ ಒಳಗೆ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ನಿಮಗೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಆದ್ರೆ ಕೆಲವರಿಗೆ ಬೇಗ ಬರುತ್ತೆ, ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ಬರೋದ್ರಿಂದ ಪ್ರತಿಯೊಬ್ಬರು ಕೂಡ 1 ವಾರಗಳವರೆಗೂ ಕಾಯ್ದ್ರೆ ತುಂಬಾ ಒಳ್ಳೆಯದು. ಯಾರು ಕೂಡ ಇಲ್ಲಿ ಆತಂಕ ಪಡಬಾರದು ನಮಗೆ ಹಣ ಬಂದಿಲ್ಲ ಅಂತ. ಸೊ 7ರಿಂದ 10 ದಿನಗಳ ಸಮಯ ಬೇಕಾಗುತ್ತೆ ಕೆಲವೊಮ್ಮೆ ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೆ. ಆದ್ರೆ ನೋಡಿ, 31ನೇ ಕಂತು ಯಾರಿಗೆಲ್ಲ ಬಂದಿದ್ದಿಲ್ಲ ನೋಡಿ, ಅವ್ರಿಗೂ ಕೂಡ ಹಣ ಜಮೆ ಆಗಿದೆ ವೀಕ್ಷಕರೇ. ಹೌದು, ತುಂಬಾ ಜನರಿಗೆ ಕೊನೆ ಹಂತದಲ್ಲಿ 31ನೇ ಕಂತು ಹಣ ಕೂಡ ಜಮೆ ಮಾಡಲಾಗಿದೆ. ಸೊ ನಿಮ್ಮ ಅಕೌಂಟ್ ಕೂಡ ಒಮ್ಮೆ ಬಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಊರಿನ ಹೆಸರಿನ ಸಮೇತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ಯಾವ ಊರಿಗೆ ಎಷ್ಟು ಹಣ ಬಂದಿದೆ, ಯಾರಿಗೆ ಹಣ ಬಂದಿಲ್ಲ ಎಲ್ಲ ಕೂಡ ಮಾಹಿತಿ ಸಿಗಲಿದೆ. ಸೊ ಪ್ರತಿಯೊಬ್ರು ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಯಾವ ಜಿಲ್ಲೆಯಿಂದ ನೀವು ನೋಡ್ತಿದ್ರ ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ಬರೋ ವಿಡಿಯೋದಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಹಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಏನೆಲ್ಲ ಚೆಕ್ ಮಾಡ್ಬೇಕು, ಎಲ್ಲ ಒಂದು ಮಾಹಿತಿ ಕೂಡ ನಾವು ನಿಮಗೆ ಕೊಡಲಿದ್ದೇವೆ. ಇನ್ನು 2ನೇದಾಗಿ ನೋಡಿ ವೀಕ್ಷಕರೇ, ಈ ಒಂದು SIR ಪ್ರಕ್ರಿಯೆ ಮುಗಿದ ಮೇಲೆ ನಕಲಿ ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ. ಅಂದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಪರಿಶೀಲನೆ ಆರಂಭವಾಗ್ತಾ ಇದೆ. ಹೌದು, ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ SIR ಪ್ರಕ್ರಿಯೆ ಮುಗಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಮರು ಪರಿಶೀಲನೆ ಆರಂಭವಾಗುತ್ತೆ ಅಂತ ಹೇಳ್ಬೋದು. ಈ ಹಿನ್ನೆಲೆ ಸರ್ಕಾರ ಮಾರ್ಗಸೂಚಿ ಕೂಡ ಪ್ರಕಟ ಮಾಡಿದ್ದು ಗೃಹಲಕ್ಷ್ಮಿಯರಿಗೆ ಮಾರ್ಗಸೂಚಿಗೆ CM DK ಶಿವಕುಮಾರ್ ಅವರು ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ SIR ಮುಗಿದ ತಕ್ಷಣ ಗೃಹಲಕ್ಷ್ಮಿಯರ ಮರು ಪರಿಶೀಲನೆ ಆರಂಭವಾಗಲಿದ್ದು ಗ್ಯಾರಂಟಿ ಸಮಿತಿ ಸಮ್ಮುಖದಲ್ಲಿ ಅರ್ಜಿ ಭರ್ತಿ ಹಾಗೂ ಮರು ಪರಿಶೀಲನೆ ನಡೆಯಲಿದೆ. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅರ್ಜಿಗಳು ಕೂಡ ಬರಬಹುದು. ಸೊ ನೀವು ಆ ಒಂದು ಅರ್ಜಿ ಕೂಡ ತುಂಬಬೇಕಾಗುತ್ತೆ. ಮತ್ತೆ ಕಡ್ಡಾಯವಾಗಿ ನೀವು ರೇಷನ್ ಕಾರ್ಡ್ ಹೊಂದಿರಬೇಕು. ಎದಕ್ಕಂದ್ರೆ ಈ ಬಾರಿ ಮರು ಅರ್ಜಿ ಪ್ರಕ್ರಿಯೆ ಆಹಾರ ಇಲಾಖೆಯ ಒಂದು ಡೇಟಾ ಅಲ್ಲಿ ಲಭ್ಯವಿರುವ ಬಯೋಮೆಟ್ರಿಕ್ ದೃಢೀಕರಣ ಮೂಲಕ ಫಲಾನುಭವಿಗಳನ್ನ ಪತ್ತೆ ಮಾಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಬಯೋಮೆಟ್ರಿಕ್ ಪರಿಶೀಲಿಸಿ ಗುರುತು ಕೂಡ ಹಚ್ಚಬೇಕು. ಅಂದ್ರೆ ನೈಜ ಫಲಾನುಭವಿಗಳು ಹೌದು ಅಲ್ವೋ ಅದನ್ನು ಕೂಡ ಚೆಕ್ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ನು ಬೆಂಗಳೂರು 1, ಗ್ರಾಮ 1 ಮತ್ತು ಕರ್ನಾಟಕ 1ಗಳಲ್ಲೂ ಕೂಡ ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಹೆಬ್ಬಟ್ಟು ಗುರುತು ನೀವು ಕೊಡಬೇಕಾಗುತ್ತೆ. ಗೃಹಲಕ್ಷ್ಮಿ ಫಲಾನುಭವಿಗಳು ನಿಮಗೆ ಹಣ ಬೇಡ ಅಂದ್ರೆ ಸ್ವ ಇಚ್ಛೆಯಿಂದ ಯೋಜನೆಯಿಂದ ನೀವು ಹೊರಗೆ ಬರಬಹುದು. ಈ ಒಂದು ಆಪ್ಷನ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಮತ್ತೆ ಫಲಾನುಭವಿಗಳು ಯಾರೆಲ್ಲ ತೆರಿಗೆ ಪಾವತಿದಾರರು, ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ, ತೆರಿಗೆ ಕಟ್ತಿದ್ದಾರೆ, GST ರಿಟರ್ನ್ಸ್ ಮಾಡ್ತಿದ್ದಾರೆ, ಸರ್ಕಾರಿ ಸೇವೆಯಲ್ಲಿದ್ದಾರೆ, ಅವರನ್ನು ಕೂಡ ಇಲ್ಲಿ ಚೆಕ್ ಮಾಡಬೇಕು ಮತ್ತು ಅವರ ಮಾಹಿತಿಗಳನ್ನ ಸಂಗ್ರಹ ಮಾಡುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಪರಿಶೀಲನೆ ಮಾಡಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ನಿವೃತ್ತಿ ಸರ್ಕಾರಿ ನೌಕರರು ಪಿಂಚಣಿ ಪಡಿತಾ ಇದ್ರೆ ಆ ಒಂದು ಮಾಹಿತಿ ಕೂಡ ಸಂಗ್ರಹ ಮಾಡುವಂತೆ ಹೇಳಲಾಗಿದೆ. ಸೊ ಇದು ಗೃಹಲಕ್ಷ್ಮಿಯರಿಗೆ 2ನೇ ದೊಡ್ಡ ಅಪ್ಡೇಟ್ ಆಗಿದೆ. ಇನ್ನು ಸೂರ್ಯಗ್ರಹಣದ ಬಗ್ಗೆ ನೋಡಿ ವೀಕ್ಷಕರೇ, ಆಗಸ್ಟ್ 12ನೇ ತಾರೀಕಿನಂದು ಭೀಮನ ಅಮಾವಾಸ್ಯೆ ಎಂದೇ ಈ ಬಾರಿ
ಖಗ್ರ ಸೂರ್ಯಗ್ರಹಣ. ಆದ್ರೆ ಇದು ಭಾರತದಲ್ಲಿ ಗೋಚರ ಆಗೋದಿಲ್ಲ. ಆದ್ರೂ ಕೂಡ ಕೆಲವು ರಾಶಿಗಳ ಮೇಲೆ ಭಾರಿ ಪರಿಣಾಮ ಬೀಳಲಿದೆ. ಕೆಲವು ರಾಶಿಗಳಿಗೆ ಶುಭ ಫಲ, ಕೆಲವು ರಾಶಿಗಳಿಗೆ ಅಶುಭ ಫಲ ಅಂತಾನೂ ಕೂಡ ಹೇಳಲಾಗಿದೆ. ಮೊದಲಿಗೆ ಗ್ರಹಣದ ಸಮಯ ಏನು ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಆಗಸ್ಟ್ 12ನೇ ತಾರೀಕು ರಾತ್ರಿ 9:04 ಆಗಸ್ಟ್ 13ನೇ ತಾರೀಕು ಬೆಳಗಿನ ಜಾವ 4:25 ಈ ಒಂದು ಸೂರ್ಯಗ್ರಹಣ ನಡೆಯುತ್ತೆ. ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಇದು ಭಾರತದಲ್ಲಿ ಗೋಚರವಾಗೋದಿಲ್ಲ. ಯಾಕಂದ್ರೆ ಭಾರತದಲ್ಲಿ ಗ್ರಹಣದ ಸಮಯದಲ್ಲಿ ರಾತ್ರಿ ಆಗಿರುತ್ತೆ. ಸೊ ಈ ಒಂದು ಗ್ರಹಣ ಬೇರೆ ದೇಶಗಳಲ್ಲಿ ಕಂಡು ಬರುತ್ತೆ. ಹೀಗಾಗಿ ಭಾರತದಲ್ಲಿ ಇದು ಗೋಚರಿಸುವುದಿಲ್ಲ ಮತ್ತು ಭಾರತದಲ್ಲಿ ಸೂತಕ ಕಾಲ ಕೂಡ ಅನ್ವಯಿಸೋದಿಲ್ಲ ಹಾಗೂ ಸೂತಕಕ್ಕೆ ಸಂಬಂಧಪಟ್ಟ ಯಾವುದೇ ಆಚರಣೆಗಳು ಕೂಡ ಪಾಲಿಸುವ ಅಗತ್ಯವಿಲ್ಲ. ಆದ್ರೂ ಕೂಡ ಜ್ಯೋತಿಷದ ಪ್ರಕಾರ ಈ ಸೂರ್ಯಗ್ರಹಣಕ್ಕೆ ವಿಶೇಷ ಮಹತ್ವ ಇದೆ. ಸೊ ಕರ್ಕಾಟಕ ರಾಶಿಯಲ್ಲಿ ಸಂಭವಿಸುವುದರಿಂದ ಕೆಲವು ರಾಶಿಯವರ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಶುಭ ಫಲ ಅಶುಭ ಫಲ ನೋಡ್ತಾ ಹೋಗೋಣ. ಮೊದಲಿಗೆ ಹೇಳ್ಬೇಕಂದ್ರೆ ಮುಖ್ಯವಾಗಿ 6 ರಾಶಿಗಳಿಗೆ ಭರ್ಜರಿ ಅಂತಾನೆ ಹೇಳ್ಬೋದು. ಅಂದ್ರೆ 6 ರಾಶಿ ಇದ್ದವರಿಗೆ ಸೂಪರ್ ಗುಡ್ ನ್ಯೂಸ್ ಕೂಡ ಬರಲಿದೆ ಅಂತೆ. ಮತ್ತೆ ಆರ್ಥಿಕ ಸ್ಥಿತಿ ಕೂಡ ಸಂಪೂರ್ಣವಾಗಿ ಬದಲಾಗಬಹುದು ಮತ್ತು ಧನ ಲಾಭ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಲಿದೆ ಅಂತ ಹೇಳಲಾಗಿದೆ. ಆ 6 ರಾಶಿಗಳು ಯಾವುದಂದ್ರೆ ಮೊದಲನೇ ರಾಶಿ ಮೇಷ ರಾಶಿ, ಎರಡನೇದ್ದು ಮಿಥುನ ರಾಶಿ, ಮೂರನೇದ್ದು ಕನ್ಯಾ ರಾಶಿ, ನಾಲ್ಕನೇದ್ದು ತುಲಾ ರಾಶಿ ಮತ್ತು ಕುಂಭ ರಾಶಿ, ಮೀನ ರಾಶಿ. ಈ 6 ರಾಶಿ ಇದ್ದವರಿಗೆ ಸೂರ್ಯಗ್ರಹಣದಿಂದ ರಾಜಯೋಗ ಅಂತಾನೂ ಕೂಡ ಹೇಳಲಾಗಿದೆ. ಹಾಗಾದ್ರೆ ಇನ್ನು 3 ರಾಶಿಗಳು ಸ್ವಲ್ಪ ಜೋಪಾನ ಆಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮೊದಲನೇದು ಬಂದು ಸಿಂಹ ರಾಶಿ, ಎರಡನೇದಾಗಿ ಬಂದು ವೃಶ್ಚಿಕ ರಾಶಿ ಮತ್ತು ಕನ್ಯಾ ರಾಶಿ. ಈ 3 ರಾಶಿ ಇದ್ದವರು ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ ಅಂತಾನೂ ಕೂಡ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಹೇಳಲಾಗಿದೆ. ಹಾಗಾದ್ರೆ ವೀಕ್ಷಕರೇ, ನಮ್ಮ ರಾಶಿ ಬಂದು ಮಿಥುನ ರಾಶಿ. ನಿಮ್ಮ ರಾಶಿ ಯಾವುದು ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಇಂದ ನಮಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೂಡ ಸಿಗಲಿದೆ. ಮತ್ತೆ ನೋಡಿ, ಈ ಒಂದು ಸೂರ್ಯಗ್ರಹಣದಿಂದಾಗಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಕೆಲವೊಮ್ಮೆ ಪ್ರಭಾವ ಬೀರುತ್ತೆ. ಆದ್ರೆ ನಂಬೋರು ನಂಬ್ತಾರೆ, ನಂಬದೇ ಇದ್ದವರು ನಂಬೋದಿಲ್ಲ. ಸೊ ನೀವು ನಂಬ್ತೀರಾ ಇಲ್ವಾ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನು ದೊಡ್ಡ ಸಿಹಿ ಸುದ್ದಿ ಬಂದಿದೆ ಅದನ್ನು ಕೂಡ ನೋಡೋಣ. ಮೊದಲಿಗೆ ಬಂದು ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ 3 ಕಾರ್ಡ್ ಇದ್ದವರು ಕೂಡ ಸಿಹಿ ಸುದ್ದಿ. ಅದರಲ್ಲಿ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಮಾಡಲಿದ್ದಾರಂತೆ. ಹೌದು, ಈಗಾಗಲೇ ಒಂದು ಅಧಿಕೃತ ಅಪ್ಡೇಟ್ ಸರ್ಕಾರದಿಂದ ಬಂದಿರುವಂತದ್ದು. ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳ ಜೊತೆಗೆ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡಲಾಗುತ್ತಂತೆ. ಟೋಟಲ್ ಆಗಿ 6 ವಸ್ತುಗಳು ನಿಮಗೆ ಈ ಒಂದು BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಸಿಗಲಿದೆ. ನೋಡಿ, ಕೇಂದ್ರ ಸರ್ಕಾರನು ಕೂಡ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡ್ತಿದೆ. ಸದ್ಯಕ್ಕೆ ಕರ್ನಾಟಕ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡ್ತಿದ್ದಾರೆ. ಸೊ ಮುಂದಿನ ಬರೋ ದಿನ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ನಿಮಗೆ ಅಂದ್ರೆ ಅಕ್ಕಿ ವಿತರಣೆ ಇರೋದಿಲ್ಲ, ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಸೊ ಇಲ್ಲಿ 2.5 kg ತೂಕದ್ದು, 5 kg ತೂಕದ್ದು ಮತ್ತು 7.5 kg ತೂಕದ್ದು ಇಂದಿರಾ ಕಿಟ್ ಅನ್ನ ರೆಡಿ ಮಾಡಲಾಗಿದೆ. ಸೊ ಈ ಒಂದು ಕಿಟ್ ಗಳ ಮೂಲಕ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಹೆಸರು ಕಾಳು ಕೂಡ ಲಿಸ್ಟ್ ಅಲ್ಲಿ ಇದೆ. ಆದ್ರೆ ಹೆಸರು ಕಾಳು ಸದ್ಯಕ್ಕೆ ಇಲ್ಲ ಅಂತ ಹೆಚ್ಚುವರಿ ತೊಗರಿ ಬೇಳೆಯನ್ನ ಅಂದ್ರೆ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿ ಕೊಡೋದಾಗಿನೂ ಕೂಡ ಒಂದು ಹೇಳಿಕೆ ಸರ್ಕಾರದಿಂದ ಬಂದಿದೆ ವೀಕ್ಷಕರೇ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ವಿತರಣೆ ಮಾಡುವ ಯೋಜನೆ ಬರಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಹೌದು, ಈಗಾಗಲೇ ಮೊದಲು ಈ ಒಂದು ಯೋಜನೆ ಇತ್ತು. APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ವಿತರಣೆ ಮಾಡ್ತಿದ್ರು. ಆದ್ರೆ APL ಕಾರ್ಡ್ ಇದ್ದವರು ಅಕ್ಕಿ ಪಡ್ಕೋತಾ ಇರಲಿಲ್ಲ. ಸೊ ತುಂಬಾ ವೇಸ್ಟ್ ಆಗ್ತಾ ಇತ್ತಂತೆ. ಹೀಗಾಗಿ ವೇಸ್ಟ್ ಆಗಬಾರ್ದು ಅಂತ ಸರ್ಕಾರ ಯೋಜನೆನೇ ಬಂದ್ ಮಾಡ್ಬಿಟ್ಟಿದ್ದು. ಆದ್ರೆ ಈಗ 7 ಲಕ್ಷ ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗ್ತಿದ್ದಾವೆ. ಅಂದ್ರೆ ಅನರ್ಹ BPL ಕಾರ್ಡುಗಳು ರದ್ದಾಗಿ APL ಕಾರ್ಡ್ಗೆ ವರ್ಗಾವಣೆ ಆಗ್ತಿದ್ದಾವೆ. ಸೊ ವೀಕ್ಷಕರೇ, ಇದು ಒಂದು ಶಾಕಿಂಗ್ ಸುದ್ದಿ ಆಗಿದ್ರೆ, ಇಷ್ಟು ದಿನ ಅವರು BPL ಕಾರ್ಡ್ ಇದ್ರಲ್ಲ, ಅವರು ಈ ಒಂದು ಅನ್ನಭಾಗ್ಯ ಅಕ್ಕಿಯನ್ನ ಪಡ್ಕೊಂಡು ಋಣ ಇದೆ. ಸೊ ಮುಂದಿನ ಬರೋ ದಿನ ಯಾರೆಲ್ಲ BPL ಇಂದ APL ಕಾರ್ಡ್ಗೆ ಕನ್ವರ್ಟ್ ಆಗ್ತಾರಲ್ಲ ಅವರಿಗೆ ತೊಂದರೆ ಆಗಬಾರ್ದು. ಸೊ ಅವರಿಗೂ ಕೂಡ ಅಕ್ಕಿಯನ್ನ ರಿಯಾಯಿತಿ ದರದಲ್ಲಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮೂರನೇದಾಗಿ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ಓಪನ್ ಇರಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕರ್ನಾಟಕ ಬಂದ್ ನಿಮಗೆಲ್ಲ ಗೊತ್ತೇ ಇದೆ. ಕಾವೇರಿ ನೀರಿಗಾಗಿ ಹೋರಾಟ ಈಗಾಗಲೇ ಶುರುವಾಗಿದ್ದು, ಕನ್ನಡ ಪರ ಸಂಘಟನೆಗಳು, ರೈತರು ಸೇರಿದಂತೆ 80ಕ್ಕೂ ಹೆಚ್ಚು ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಸೊ ಈ ಒಂದು ಆಗಸ್ಟ್ 13ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಂದಿಂದ ಹಿಂದೆ ಸರಿಯೋದಿಲ್ಲ ಅಂತ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಬಂದ್ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಆಗಸ್ಟ್ 13ನೇ ತಾರೀಕು ಮನೆಯಿಂದ ಹೊರಗಡೆ ಬರೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಒಂದು ವೇಳೆ ಬಂದಲ್ಲಿ ಏನಾದ್ರೂ ರಸ್ತೆಗಳನ್ನ ಬ್ಲಾಕ್ ಮಾಡಿದ್ರೆ ಸಾರಿಗೆ ಸಂಚಾರದಲ್ಲೂ ಕೂಡ ಭಾರಿ ಒಂದು ವೃತ್ತಿವಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಶಾಲೆ ಕಾಲೇಜುಗಳ ರಜೆ ಬಗ್ಗೆ ಇನ್ನೂ ಕೂಡ ಅಧಿಕೃತ ಅಪ್ಡೇಟ್ ಬಂದಿಲ್ಲ. ಆದ್ರೆ ಈ ಒಂದು ನಿರ್ಧಾರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ತಗೋತಾರೆ. ಅಂದ್ರೆ 13ನೇ ತಾರೀಕು ಬೆಳಗಿನ ಜಾವ ಪ್ರತಿಭಟನೆ ಏನಾದ್ರೂ ಸ್ವರೂಪ
ತುಂಬಾ ಜಾಸ್ತಿ ಆದ್ರೆ, ಮತ್ತೆ ಪ್ರತಿಭಟನೆ ಜಾಸ್ತಿ ಆದ್ರೆ, ರಸ್ತೆಗಳು ಬ್ಲಾಕ್ ಆದ್ರೆ, ಅವಾಗ ಮಾತ್ರ ಈ ಒಂದು ಪ್ರತಿಭಟನೆಯಿಂದಾಗಿ ಎಫೆಕ್ಟ್ ಆದ್ರೆ, ಅವಾಗ ಸಾರಿಗೆ ಸಂಚಾರ ಕೂಡ ಅಡ್ಡಿ ಆದ್ರೆ, ಅವಾಗ ಮಾತ್ರ ಶಾಲೆ ಕಾಲೇಜುಗಳಿಗೆ ಬೆಳಗಿನ ಜಾವ ಯಾವ ಜಿಲ್ಲೆಗಳಿಗೆ ರಜೆ ಹೋಗಬಹುದು, ಅದು ಇನ್ನೂ ಕೂಡ ಅಪ್ಡೇಟ್ ಬರೋದು ಬಾಕಿ ಇದೆ. ಇನ್ನು ತಮಿಳುನಾಡು ರಾಜ್ಯಕ್ಕೆ ಕಾವೇರಿ ನೀರು ಹರಿಸಬಾರದು, ಮೇಕೆದಾಟು ಯೋಜನೆ ಆಗ್ಬೇಕು ಅಂತ ಒಂದು ಬೇಡಿಕೆ ಇರುವಂತದ್ದು. ಆದ್ರೆ ತಮಿಳುನಾಡು ರಾಜ್ಯ ಇದಕ್ಕೆ ತುಂಬಾ ಅಡ್ಡಿ ಮಾಡ್ತಾ ಇದೆ ಅಂತ ಸೊ ಈ ಒಂದು ಕರ್ನಾಟಕ ಬಂದ್ ಅಂತ ಹೇಳಲಾಗಿದೆ. ವರ್ಷಗಳಿಂದ ನೆನೆಗುದಿದೆ ಬಿದ್ದಿರುವ ಮೇಕೆದಾಟು ಯೋಜನೆಗೆ ಕೂಡಲೇ ಚಾಲನೆ ನೀಡಬೇಕು, ಉತ್ತರ ಕರ್ನಾಟಕ ಜನರ ಅಶೋತ್ತರವಾದ ಯೋಜನೆಗಳು ಶೀಘ್ರವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬನ್ನಿ, ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಇದೇ ಒಂದು ಆಗಸ್ಟ್ 15ನೇ ತಾರೀಕಿನ ಒಳಗೆ ಈ KYC ಮಾಡಿಸಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ನೀವೇನಾದ್ರೂ ಈ KYC ಮಾಡಿಸಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಭಾರಿ ಒಂದು ತೊಂದರೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರೆಲ್ಲ ಇನ್ನು ಈ KYC ಮಾಡಿಸಿಲ್ಲ ಗ್ಯಾಸ್ ಸಿಲಿಂಡರ್ಗೆ, ಅಂತವರು ಬೇಗನೆ ಈ KYC ಮಾಡಿಸಲೇಬೇಕು. ಇದು ಕಡ್ಡಾಯ ಕೂಡ ಹೌದು ಅಂತ ಹೇಳಲಾಗಿದೆ. ಅಂದ್ರೆ KYC ಪೂರ್ಣಗೊಳ್ಳದಿದ್ರೆ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ ಕೂಡ ನಿರ್ಬಂಧವಾಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು ವೀಕ್ಷಕರೇ. ಇನ್ನು UPI ಅಂದ್ರೆ ನೋಡಿ, ಫೋನ್ ಪೇ, ಗೂಗಲ್ ಪೇ ಸಂಪೂರ್ಣವಾಗಿ ಉಚಿತ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಇಷ್ಟು ದಿನ ಫೋನ್ ಪೇ, ಗೂಗಲ್ ಪೇ ಫ್ರೀ ಇತ್ತು, ಆದ್ರೆ ಇನ್ ಮುಂದೆ ಇದಕ್ಕೆ MDR ಬೀಳುತ್ತೆ, ಅಂದ್ರೆ ಚಾರ್ಜ್ ಬೀಳುತ್ತೆ ಅಂತ ಹೇಳ್ತಿದ್ರಲ್ಲ, ಅದು ಸುಳ್ಳು. ಯಾವುದೇ ಕಾರಣಕ್ಕೂ ಇಲ್ಲಿ ಜನರಿಗೆ ಆಗಿರ್ಬೋದು, ಸಣ್ಣ ವ್ಯಾಪಾರಿಗಳಿಗೆ UPI ಬಳಸಿದ್ರೆ, ಫೋನ್ ಪೇ, ಗೂಗಲ್ ಪೇ ಬಳಸಿದ್ರೆ ಟ್ಯಾಕ್ಸ್ ಹಾಕಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.